ಕೋಲಾರ ಒಕ್ಕೂಟದ ಆಡಳಿತ ಮಂಡಳಿ ಒಂದು ವಿಶೇಷವಾದ ಒಂದು ತುರ್ತು ಸಭೆಯನ್ನು ಮಾಡಿ ಉಗಾದಿ ಹಬ್ಬದ ಕೊಡುಗೆ ಒಂದು ಘೋಷಣೆ ಮಾಡಿದ್ದೀವಿ ನಾವು ಹಾಲು ಉತ್ಪಾದಕರಿಗೆ. ನಾನು ಹಾಲು ಉತ್ಪಾದಕರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಉಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟ್ರಿಗೆ 2 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸನ್ನು ಮಾಡೋದು ಈ ಆಡಳಿತ ಮಂಡಳಿ ಬಂದ ಮೇಲೆ 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ವಿ. 2 ಸಾರಿ ಇತ್ತು, ಅದು 3 ಅವಧಿಗೆ ವರ್ಷಕ್ಕೆ ಪಾಲಿಸಿಯನ್ನು ಮಾಡೋಂಥದ್ದು 3 ಅವಕಾಶ ಮಾಡಿಕೊಟ್ಟಿದ್ವಿ. ಅದರಲ್ಲಿ 70,000 ಅಂತ ಮಾಡಿದ್ವಿ. ಇವತ್ತಿನ ಆಡಳಿತ ಮಂಡಳಿ 2 ರೂಪಾಯಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ರೇಟ್ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸ್ ಇನ್ಶೂರೆನ್ಸ್ 70,000 ಇದ್ದು 80,000 ಮಾಡೋದು ಅಂತೇಳಿ ಇನ್ನೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು 80,000 ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರು ಈ ಬೇಸಿಗೆಯಲ್ಲಿ ಹಸಿರು ಮೇವು ಬೆಳೆಯೋದಕ್ಕೆ 1 ಎಕರೆಗೆ 3,000 ರೂಪಾಯಿ ಪ್ರೋತ್ಸಾಹ ಧನ ಅಂತೇಳಿ ಕೂಡ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಬೋನಸ್ ಕೂಡ ಕೊಡೋದು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಒಕ್ಕೂಟದ ಈಗ ಸರಾಸರಿ 7,05,000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ 7% ಶಾಸ್ಯ ಹಾಲು ಮಾರಾಟ, ಸರಾಸರಿ 3.3 ಲಕ್ಷ ಲೀಟರ್ ಮಾಡುವ ಮೂಲಕ 12% ಮತ್ತು ಮೊಸರು ಮಾರಾಟ ಸರಾಸರಿ 84,000 ಕೆಜಿ ಮೂಲಕ 20% ಗುಡ್ಲೈ ಪಾಲು ಮಾರಾಟ 1,64,571 ಲೀಟರ್ ಮಾರಾಟ, 30% ಪ್ರಗತಿ ಸಾಧಿಸಿದ್ದೀವಿ. ಇದೆಲ್ಲ ಅದ್ರ ಜೊತೆಗೆ 17/3/26 ನಡೆದ ಒಕ್ಕೂಟ ತುರ್ತು ಆಡಳಿತ ಮಂಡಳಿ ಇವತ್ತಿನ ಸಭೆ ಹಾಲು ಶೇಖರಣೆ ಹೆಚ್ಚಿಸಲು ಮತ್ತು ಹಾಲು ಉತ್ಪಾದಕರು ಬೇಸಿಗೆ ಕಾಲದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಲು ಉದ್ದೇಶವಾಗಿ ಉಗಾದಿ ಹಬ್ಬದ ಪ್ರಯುಕ್ತ ನಾಳೆಯಿಂದ 18/3/26 ನಾಳೆಯಿಂದ ಜಾರಿಗೆ ಬರೋ ರೀತಿಯಲ್ಲಿ ಪ್ರತಿ ಲೀಟ್ರಿಗೆ 37.85 ರೂಪಾಯಿ ಇತ್ತು ಅಲ್ವಾ? ಅದನ್ನೀಗ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ 39.85 ರೂಪಾಯಿ ಹಾಗೂ ಉತ್ಪಾದಕರಿಗೆ ಫ್ಯಾಟ್ 4% ಫ್ಯಾಟು 8.5 SNP ಇರುವಂಥ ಹಾಲಿಗೆ 35.40 ರೂಪಾಯಿ ಇತ್ತು. ಈಗ 2 ರೂಪಾಯಿ ಸೇರಿಸ್ಕೊಂಡ್ರೆ 37.40 ರೂಪಾಯಿ ಕೊಡೋದು ಅಂತ ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ
ರಾಸುಗಳಿಗೆ ಆವಾಗಲೇ ಹೇಳಿದ ರೀತಿಯಲ್ಲಿ ವರ್ಷಕ್ಕೆ 3 ಸಾರಿ ಸರಾಸರಿ ವಿಮೆ ಮಾಡಿಸಲು ತೀರ್ಮಾನ ತಗೊಂಡಿದ್ವಿ. 26-27ನೇ ಸಾಲಿಗೆ 70,000 ಇದ್ದಿದ್ದು 80,000 ಕ್ಲೈಮ್ ಆಗೋ ರೀತಿಯಲ್ಲಿ ಇವತ್ತಿನ ತೀರ್ಮಾನ ಆಗಿದೆ. ಮತ್ತು ಅದೇ ರೀತಿ ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಯೋಕ್ಕೆ ಬೀಜ 50% ಸಬ್ಸಿಡಿಯಲ್ಲಿ ಕೊಡೋದು. ಬೀಜ, ಬಿತ್ತನೆ ಬೀಜ, ಜೋಳ ಮೇವು ಬೆಳೆಯುವಂಥ ಬೀಜಕ್ಕೆ ಜೊತೆಗೆ 1 ಎಕರೆಗೆ 3,000 ರೂಪಾಯಿಗೆ ಹಸಿರು ಮೇವು ಬೆಳೆಯೋದಕ್ಕೆ 3,000 ರೂಪಾಯಿ ಒಂದು ಪ್ರೋತ್ಸಾಹಧನ ಕೊಡಬೇಕು ಅಂತೇಳಿ ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಎಕರೆಗಳು ಎಷ್ಟಾದ ಬರ್ಬೋದು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಉದ್ದೇಶ ಏನಂದರೆ, ಇದು ಉದ್ದೇಶ ಬೇಸಿಗೆಯಲ್ಲಿ ಹಸಿರು ಮೇವಿಗೆ ತೊಂದರೆ ಆಗಬಾರ್ದು. ಅವನ ಹಾಲು ಉತ್ಪಾದಕ ಅವನ ಹಸುಗಳಿಗೂ ಬೆಳ್ಕೊಬೋದು. ಅದ್ರ ಜೊತೆಗೆ ಬೇರೆ ಹಸುಗಳು ಹಾಲು ಉತ್ಪಾದಕರಿಗೆ ಹಸಿರು ಮೇವನ್ನು ಅವನು ಮಾರಾಟ ಕೂಡ ಮಾಡ್ಕೊಬೋದು. ಆದರೆ ಉದ್ದೇಶ ಏನಂದರೆ ಬೇಸಿಗೆಯಲ್ಲಿ ಹಸಿರು ಮೇವು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಉತ್ಪಾದನೆ ಕಡಿಮೆ ಆಗಿಬಿಡ್ತದೆ ಮೇವು ಸಿಕ್ಕಲಿಲ್ಲ ಅಂದರೆ, ಮತ್ತು ಗುಣಮಟ್ಟ ಕೂಡ ಕಡಿಮೆ ಆಗಿಬಿಡ್ತದೆ. ಅದರಿಂದ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟ ಕಾಪಾಡೋದಕ್ಕಾಗಿ ಈ ಒಂದು ಯೋಜನೆ ಕೂಡ ತೀರ್ಮಾನ ಕೂಡ ತಗೊಂಡಿದ್ದೀವಿ ಇವತ್ತು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 202 ಸಂಖ್ಯೆ ಕಾಯಂ ಸಿಬ್ಬಂದಿಗಳವರೆ. 202 ಕಾಯಂ ಸಿಬ್ಬಂದಿಗಳು ಇದ್ದಾರೆ. ಅವರು ಕೂಡ ತುಂಬ ಕಷ್ಟಪಡ್ತಾರೆ. ವರ್ಷ ಕೂಡ ಉಗಾದಿಗೆ ನಾವು ಬೋನಸ್ ಕೊಡ್ತೀವಿ ಅವ್ರಿಗೆ, ಅಲ್ವಾ? ಹೌದು, ಬೋನಸ್ ಕೊಡ್ತೀವಿ ನಾವು. ಈ ಸಾರಿ ಅದನ್ನು ಕಾಯಂ ಸಿಬ್ಬಂದಿಗೆ 75,000 ರೂಪಾಯಿ ಉಗಾದಿ ಗಿಫ್ಟಿಗೆ ಬೋನಸ್ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಗುತ್ತಿಗೆ ಕಾರ್ಮಿಕರು 1,105 ಜನ ಇದ್ದಾರೆ. ಇವರು ಕನಿಷ್ಠ ವೇತನ ಕಾಯ್ದೆ ಅವರ ಮೂಲಕ ತುಟ್ಟಿ ಭತ್ಯೆ 8.33 ಕೊಡ್ಬೋದು ಅಂತಿದೆ ಬೋನಸ್ ಆಗಿ. ಅದ್ರ ಪ್ರಕಾರ 1,105 ಜನಕ್ಕೆ ಸುಮಾರು 3.5 ಕೋಟಿ ರೂಪಾಯಿ ಅವ್ರಿಗೂ ಕೂಡ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಇದು ಇವತ್ತಿನ ಹಾಲು ಉತ್ಪಾದಕರಿಗೆ, ಕಾರ್ಮಿಕರಿಗೆ ಒಂದು ಉಗಾದಿಯ ಒಂದು ಗಿಫ್ಟಾಗಿ ಕೊಡೋದು ಅಂತೇಳಿ ಆಡಳಿತ ಮಂಡಳಿ ತಗೊಂಡಿದ್ವಿ ನಾವು ತೀರ್ಮಾನ ಇವತ್ತಿನ ಸಭೆ. ಅದ್ರ ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರೋದೆ ಸುಮಾರು 68 ಕೋಟಿಯಲ್ಲಿ 12 ಮೆಗಾವ್ಯಾಟ್ ಸೋಲಾರ್ ಪ್ಲ್ಯಾಂಟ್ ಕಂಪ್ಲೀಟ್ ಆಗಿದೆ. ಅದು ಈಗಾಗಲೇ ಚಾರ್ಜ್ ಕೂಡ ನಮ್ಮ ಆ ಸೋಲಾರ್ ಪ್ಲ್ಯಾಂಟಿಂದ 14,00,000 ಬಿಡಿ 14,000 ಯೂನಿಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದೆ. ಈಗ 14,000 ಯೂನಿಟ್ ನಮ್ಮ ಸೋಲಾರ್ ಪ್ಲ್ಯಾಂಟಿಂದ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ನಾವು ಅದು ಬಳಕೆ ಮಾಡ್ಕೊತಾ ಇದ್ದೀವಿ. 8,500 ಯೂನಿಟ್ಟು ನಮ್ಮ ಡೈರಿಗೆ ನಾವು ಈಗಾಗಲೇ ಬಳಕೆ ಮಾಡ್ತಾ ಇದ್ದೀವಿ. 8,500 ಯೂನಿಟ್ಟು. ಇನ್ನೂ ಹೆಚ್ಚಿಗೆ ನಮ್ಮ ಹತ್ರ 5,500 ಯೂನಿಟ್ಟು ಹೆಚ್ಚಿಗೆ ಇದೆ ನಮ್ಮ ಹತ್ರ ಕರೆಂಟ್. 5.5 ಲಕ್ಷ, ಸಾರಿ 5.5 ಲಕ್ಷ, ಹೌದು, ಯೂನಿಟ್ ಹೆಚ್ಚಿಗೆ ಇದೆ ನಮ್ಮ ಹತ್ರ ಉತ್ಪಾದನೆ ಆಗ್ತಾರಂಥದ್ದು. ಅದಕ್ಕೆ ನಾವು ಈಗ 243 BMCಗಳಿದೆ ನಮ್ಮ ಜಿಲ್ಲೆಯಲ್ಲಿ. 243 BMCಗಳು ಇದೆ. ಆ BMCಗಳು ಕೂಡ ನಾವು ಕೊಡಬೇಕು, ನಮ್ಮ ಪವರ್ ಏನು ಉಳಿತಾಯ ಇದೆ BMCಗಳು ಕೂಡ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ತೀರ್ಮಾನ ತಗೊಂಡಿರೋ ಪ್ರಕಾರ ಈಗಾಗಲೇ ನಾವು ಮಾಲೂರು ಮತ್ತು ಮುಳಬಾಗಲ್
ಮೀಟರ್ಸ್ ಅಲ್ವಾ, ಹೌದು, ಫ್ಲೋ ಮೀಟರ್ಸ್ ಕಿಲೋಮೀಟರ್ಸ್. ಅಳವಡಿಸ್ಬೇಕಾಗಿತ್ತು. ಮಾಲೂರು ಮತ್ತು ಮುಳುಬಾಗಿಲು ಕ್ಲಿಯರ್ ಆಗಿದೆ. ಈಗ ಮಾಲೂರು ಮುಳುಬಾಗಿಲಿಗೆ ನಾವು ಕೊಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಉಳಿದಿರೋ ತಾಲೂಕುಗಳು ಕೂಡ ಆದಷ್ಟು ಬೇಗನೆ 243 BMCಗಳಿಗೆ ಕೂಡ ನಮ್ಮಲ್ಲಿ ಹೆಚ್ಚುವರಿ ಏನು ಕರೆಂಟ್ ಇದೆ ಅದನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸುಮಾರು 40 ಲಕ್ಷ ಉಳಿತಾಯ ಆಗ್ತದೆ. ಮತ್ತು ನಾವು ನಮ್ಮ ಪ್ಲ್ಯಾಂಟಲ್ಲಿ ಸುಮಾರು 80 ಲಕ್ಷ ಉಳಿತಾಯ ಆಗ್ತಾ ಇದೆ ಈಗಾಗಲೇ ಅಲ್ವಾ. 80 ಲಕ್ಷ ನಮ್ಮ BMCಗಳು ಕೊಡೋದು ಒಂದು 40 ಲಕ್ಷ. ಒಟ್ಟು BMCಗಳು ಕೊಟ್ಟು ಮತ್ತು ನಮ್ಮ ಯೂನಿಟ್ಗೆ ಇದು ನಮ್ಮ ಪ್ಲ್ಯಾಂಟ್ ಕೊಟ್ಕೊಂಡು BMCಗಳು ಕೊಟ್ಟಿದ್ರು ಕೂಡ ನಮ್ಮ ಹತ್ರ ಇನ್ನೂ ಪವರ್ ಉಳಿತಾಯ ಆಗ್ತಾ ಇದೆ. ಅದರಿಂದ ನಾವು ಖಾಸಗಿಯವ್ರಿಗೆ ಮಾರಾಟ ಮಾಡಬೇಕು, ಹೆಚ್ಚುವರಿ ಆಗಿರೋದನ್ನ ವೇಸ್ಟ್ ಆಗಬಾರ್ದು ಅಂತೇಳಿ ಈಗಾಗಲೇ ₹3.52 ಮಾರಾಟ ಮಾಡೋಕ್ಕೆ ಒಂದು ಯೂನಿಟ್ ₹3.52 ಒಂದು ಯೂನಿಟ್ ಮಾರಾಟ ಮಾಡೋಕ್ಕೆ ಖಾಸಗಿಯವ್ರನ್ನು ಕೂಡ ಈಗಾಗಲೇ ಕ್ರಮ ವಹಿಸಿದ್ದೀವಿ ನಾವು.